ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಆಗಸ್ಟ್ 2ನೇ ತಾರೀಕು ಕೊನೆಯ ಆಷಾಢ ಶುಕ್ರವಾರ ನಮಗೆ. ಹಾಗಾಗಿ ಶುಕ್ರವಾರ ನಮಗೆ 3 ಟೈಮಲ್ಲಿ ಶುಕ್ರ ಹೋರೆ ಬರುತ್ತೆ. ಅದು ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ, ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ, ಅದೇ ರೀತಿಯಾಗಿ ರಾತ್ರಿ 8 ಗಂಟೆಯಿಂದ 9 ಗಂಟೆ ತನಕ ನಮಗೆ ಶುಕ್ರ ಹೋರೆ ಇರುತ್ತೆ. ಈ ಶುಕ್ರ ಹೋರೆಯಲ್ಲಿ ನಾವು ಅದರಲ್ಲೂ ರಾತ್ರಿ ಸಮಯದಲ್ಲಿ ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗಡೆ ನಾವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಏನು ಮಾಡಬೇಕು, ಯಾವ ಮಂತ್ರಗಳನ್ನು ಇಡಬೇಕು, ಹಾಗೆಯೇ ದೀಪದಲ್ಲಿ ಯಾವ ಒಂದು ವಸ್ತುವನ್ನು ಹಾಕಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಆಷಾಢ ಮಾಸದಲ್ಲಿ ಶುಕ್ರವಾರ, ಮಂಗಳವಾರ ಶಕ್ತಿ ದೇವತೆಗಳಿಗೆ ನಿಂಬೆಹಣ್ಣಿನ ದೀಪಾರಾಧನೆ ಮಾಡೋದಾಗಲಿ ಅಥವಾ ಬೆಲ್ಲದ ಆರತಿಯನ್ನು ಕೂಡ ಮಾಡ್ತಿರ್ತಾರೆ. ಇನ್ನು ವಾರಾಹಿ ದೇವಿಗೆ ನೀವು ತೆಂಗಿನಕಾಯಿ ದೀಪಾರಾಧನೆ ಮಾಡಿದ್ರೆ ಅತಿ ಶೀಘ್ರವಾಗಿ ಫಲವನ್ನು ಕೊಡ್ತಾಳೆ ಅಮ್ಮ ಅಂತ ಹೇಳ್ಬೋದು. ಹಾಗಾಗಿ ತೆಂಗಿನಕಾಯಿ ದೀಪಾರಾಧನೆಯನ್ನು ಯಾವ ರೀತಿಯಾಗಿ ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಮೊದಲು ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿನ ತೊಗೊಬೇಕಾಗತ್ತೆ. ತೆಂಗಿನಕಾಯಿಗೆ ಅರಿಶಿನ, ಕುಂಕುಮ, ಒಂದು ಹೂವನ್ನು ಇಟ್ಟು ನೀವು ಕೈಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ವಾರಾಹಿ ಅಮ್ಮನನ್ನು ಸಂಕಲ್ಪ ಮಾಡ್ಕೊಬೇಕು, ಅಮ್ಮನನ್ನು ಬೇಡ್ಕೊಬೇಕು. ಅಮ್ಮ, ನನಗೆ ಈ ಥರ ಹಣದ ಸಮಸ್ಯೆ ಇದೆ, ಅಥವಾ ಸಂಸಾರದಲ್ಲಿ ತುಂಬಾ ಕಷ್ಟಗಳಿದೆ, ಅಥವಾ ನಾನು ಏನೋ ಒಂದು ತೊಗೊಬೇಕು ಅಂತಿದ್ದೀನಿ. ನಿಮಗೇನು ಆಸೆ ಇರುತ್ತೆ ನೋಡಿ, ಆಸೆಗಳನ್ನೆಲ್ಲ ಹೇಳ್ಕೊಂಡು ಸಂಕಲ್ಪ ಮಾಡ್ಕೋಬೇಕು. ಅಂದರೆ ನಿಮ್ಮ ಮನೆ ದೇವರ ಹೆಸರು, ನಿಮ್ಮ ಕುಲದೇವರ ಹೆಸರನ್ನು ಹೇಳ್ತಾ ನೀವು ಸಂಕಲ್ಪ ಮಾಡ್ಕೋಬೇಕು. ನಂತರ ಆ ತೆಂಗಿನಕಾಯಿನ ಅರ್ಧಕ್ಕೆ ಕರೆಕ್ಟಾಗಿ ಒಡ್ಕೊಬೇಕಾಗತ್ತೆ. ನೀವು ಒಡ್ಕೊಂಡು ನಂತರ ಅದರಲ್ಲಿ ಮೇಲಿರುವಂಥ ನಾರು ಎಲ್ಲ ಇರುತ್ತಲ್ಲ ಅದನ್ನು ಪೂರ್ತಿಯಾಗಿ ತೆಗಿಬೇಕು. ಎರಡೂ ಚಿಪ್ಪಲ್ಲೂ ಪೂರ್ತಿಯಾಗಿ ತೆಗೆದು ಏನು ತೆಂಗಿನಕಾಯಿಗೆ ಅರಿಶಿನ ಕುಂಕುಮವನ್ನು ಹಚ್ಕೊಬೇಕಾಗತ್ತೆ. ನಂತರ ಒಂದು ತಾಮ್ರದ ತಟ್ಟೆ ತೊಗೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡು ಮಧ್ಯದಲ್ಲಿ ಅಕ್ಕಿಯನ್ನು ಹಾಕ್ಕೊಬೇಕು. ನಂತರ ಅಕ್ಕಿ ಮೇಲೆ ಓಂ ಆಗಲಿ ಅಥವಾ ಶ್ರೀಂ ಆಗಲಿ ಬರ್ಕೊಂಡು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಹಚ್ಕೊಂಡು ನೀವು ಏನು ತೆಂಗಿನಕಾಯಿಗೆ ಅರಿಶಿನ ಕುಂಕುಮ ಹಚ್ಕೊಂಡಿದ್ರಲ್ಲ ಅದನ್ನು ಅಕ್ಕಿ ಮೇಲೆ ಇಟ್ಕೊಂಡು ನೀವು ಹೂಗಳಿಂದ ಅಲಂಕಾರ ಮಾಡ್ಕೊಬೇಕು. ನಂತರ ಇದಕ್ಕೆ ತೆಂಗಿನ ಎಣ್ಣೆಯನ್ನು ಹಾಕಿದ್ರೆ ಅತಿ ಶೀಘ್ರವಾಗಿ ನಿಮ್ಮ ಆಸೆ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಈ ತೆಂಗಿನಕಾಯಿ ದೀಪಾರಾಧನೆಗೆ ಯಾವಾಗಲೂ ತೆಂಗಿನ ಎಣ್ಣೆ ಅಂದರೆ ಕೊಬ್ಬರಿ ಎಣ್ಣೆ ಹಾಕಿ ನೀವು ದೀಪ ಹಚ್ಚಿದ್ರೆ ನೀವೇನು ಸಂಕಲ್ಪ ಮಾಡ್ಕೊಂಡಿದ್ರಲ್ಲ ಅದು ಅತಿ ಶೀಘ್ರವಾಗಿ ನೆರವೇರುತ್ತೆ. ಅಕಸ್ಮಾತ್ ನಮಗೆ ಕೊಬ್ಬರಿ ಎಣ್ಣೆ ಇರಲಿಲ್ಲ, ತೆಂಗಿನ ಎಣ್ಣೆ ಇರಲಿಲ್ಲ ಅಂದರೆ ನೀವು ಮಾಮೂಲಿ ಮನೇಲಿ ಯಾವ ಎಣ್ಣೆ ಯೂಸ್ ಮಾಡ್ತಿದ್ರೆ ದೀಪಕ್ಕೆ ಪ್ರತಿನಿತ್ಯ ಅದೇ ಎಣ್ಣೆ ಹಾಕಿ ಕೂಡ ದೀಪ ಹಚ್ಬೋದು. ಆದರೆ ಕೊಬ್ಬರಿ ಎಣ್ಣೆ ಹಾಕಿ ದೀಪ ಹಚ್ಚಿದ್ರೆ ನಮ್ಮ ಆಸೆ ಬೇಗನೆ ನೆರವೇರುತ್ತೆ, ನಮ್ಮ ಕೋರಿಕೆ ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ದೇವ್ರ ಮನೇಲಿ ಅಮ್ಮನ ಫೋಟೋ ಇದ್ದರೆ ಅಮ್ಮನ ಫೋಟೋ ಮುಂದೆ ಈ ರೀತಿಯಾಗಿ ದೀಪ ಹಚ್ಚಿ, ಇಲ್ಲ ಅಂತಂದರೆ ವಿಗ್ರಹ ಇರಲಿಲ್ಲ, ಫೋಟೋ ಇರಲಿಲ್ಲ ಅಂದರೆ ಒಂದು ದೀಪವನ್ನು ಹಚ್ಚಿ ದೀಪದ ಮುಂದೆ ಈ ರೀತಿಯಾಗಿ ತೆಂಗಿನಕಾಯಿಯ ದೀಪಾರಾಧನೆಯನ್ನು ಬೆಳಗಬೇಕಾಗತ್ತೆ. ನಂತರ ನಾವು ಅಮ್ಮನನ್ನು ಸ್ಮರಣೆ ಮಾಡ್ತಾ ಅಲ್ಲೇ ಕೂತ್ಕೊಂಡು ದೇವ್ರ ಮನೇಲಿ ಒಂದು ಚಾಪೆ ಅಥವಾ ಮಣೆ ಹಾಕ್ಕೊಂಡು ಕೂತ್ಕೊಂಡು ನಾವು ಈ ಮಂತ್ರವನ್ನು ಹೇಳ್ತಾ ಅಕ್ಕಿಯಲ್ಲಿ ಈ ನಾಣ್ಯಗಳನ್ನು ಹಾಕಬೇಕು. ಒಂದೇ ಥರದ ನಾಣ್ಯ ಹಾಕಬೇಕಾ? ಇಲ್ಲ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ ಈಗ 1 ರೂಪಾಯಿ ನಾಣ್ಯ ಇರುತ್ತೆ, 2 ರೂಪಾಯಿ ನಾಣ್ಯ, 5 ರುಪೀಸ್, 10 ರುಪೀಸ್ ಈ ಥರದ ನಾಣ್ಯಗಳೆಲ್ಲ ಇರುತ್ತೆ. ಈ ನಾಣ್ಯಗಳನ್ನು ಕೂಡ ನೀವು ಅಕ್ಕಿ ಬೌಲಲ್ಲಿ ಹಾಕಬೇಕಾಗತ್ತೆ. ಇದಕ್ಕೇನು ಮಾಡಬೇಕು, ಮೊದಲು ನೀವು ಶುಕ್ರ ಹೋರೆ ಅಂದರೆ ಇದನ್ನು ನಿಮ್ಮ ಅಕಸ್ಮಾತ್ ನಾನು ರಾತ್ರಿ ಇರಲ್ಲ ಬೆಳಗ್ಗೆ ಮಾಡ್ತೀನಿ ಅನ್ನೋದಾದರೆ ನೀವು ಬೆಳಗ್ಗೆನೂ 6 ಗಂಟೆಯಿಂದ 7 ಗಂಟೆ ಸಮಯದಲ್ಲಿ ಮಾಡ್ಬೋದು. ಅಕಸ್ಮಾತ್ ನನಗೆ ಮಧ್ಯಾಹ್ನ ಶುಕ್ರ ಹೋರೆಯಲ್ಲಿ ಮಾಡ್ತೀನಿ ಅನ್ನೋದಾದರೆ ಮಧ್ಯಾಹ್ನ 1 ಗಂಟೆಯಿಂದ 2 ಗಂಟೆ ಸಮಯದಲ್ಲಿ ಮಾಡ್ಬೋದು. ಇಲ್ಲ ನಾನು ರಾತ್ರಿ ಮಾಡ್ತೀನಿ ಅನ್ನೋದಾದರೆ ನೀವು ರಾತ್ರಿ 8 ಗಂಟೆಯಿಂದ 9 ಗಂಟೆ ಒಳಗಡೆ ಮಾಡಬೇಕು ಸ್ನೇಹಿತರೆ. ಅಕಸ್ಮಾತ್ ನಾನು ಆಫೀಸ್ಗೆ ಹೋಗಿದ್ದೆ 3 ಟೈಮ್ ಮಾಡೋಕ್ಕೆ ಆಗಲಿಲ್ಲ ಅಂದರೆ ನಿಮ್ಗೆ ಯಾವ ಟೈಮ್ ಆಗುತ್ತೋ ಆ ಟೈಮು ಅಂದರೆ ಕತ್ತಲೆ ಆದಮೇಲೆ ನೀವು ಒಂದು 10 ಗಂಟೆ 11 ಗಂಟೆ ಈ ಟೈಮಲ್ಲಿ ಕೂಡ ಮಾಡಿಕೊಂಡ್ರೆ ಒಳ್ಳೆಯದು. ಆದರೆ ಶುಕ್ರ ಹೋರೆ ತುಂಬಾ ಪವರ್ಫುಲ್ ಇರುತ್ತೆ. ಅದರಲ್ಲೂ ಅಮ್ಮನ ಮಂತ್ರಗಳನ್ನು ಹೇಳ್ತಾ ನಾವು ಈ ರೀತಿಯಾಗಿ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಮ್ಮ ಕಷ್ಟಗಳೆಲ್ಲ ಬಗೆಹರಿದು ನಮ್ಮ ಮನೆಯಲ್ಲಿ ಹಣದ ಕೊರತೆ ಇರಲ್ಲ, ಯಾವತ್ತಿಗೂ ನಮ್ಮ ಮನೆಯಲ್ಲಿ ದುಡ್ಡಿನ ಕೊರತೆ ಆಗಲ್ಲ. ಇದಕ್ಕೆ ಏನೆಲ್ಲ ಬೇಕು ಅನ್ನೋದಾದರೆ ನಾಣ್ಯಗಳು ಬೇಕಾಗತ್ತೆ. ಇನ್ನು ಒಂದು ಬೌಲಲ್ಲಿ ನೀವು ಅಕ್ಕಿ ತೊಗೊಳ್ಳಿ, ಇನ್ನೊಂದು ಬೌಲು ಅಂದರೆ ಇದಕ್ಕೆ ಗಾಜಿನ ಬೌಲನ್ನೇ ನೀವು ಬಳಸಬೇಕಾಗತ್ತೆ. ಹಾಗಾಗಿ ಒಂದು ಬೌಲು ಖಾಲಿ ಬೌಲು, ಇನ್ನೊಂದು ಬೌಲಲ್ಲಿ ನೀವು ಅಕ್ಕಿಯನ್ನು ತೊಗೊಂಡಿರ್ತೀರ. ಈ ರೀತಿಯಾಗಿ ನೀವು ಒಂದು ಬೌಲಲ್ಲಿ ಗಾಜಿನ ಬೌಲಲ್ಲಿ 2 ನಾಣ್ಯ ಇಟ್ಟು ಅದರ ಮೇಲೆ ಅಕ್ಕಿ ಹಾಕಬೇಕಾಗತ್ತೆ. ಆ 2 ನಾಣ್ಯ ಇಡೋ ಸಮಯದಲ್ಲಿ ನೀವು ಯಾವ ಮಂತ್ರವನ್ನು ಹೇಳ್ಬೇಕು ಅನ್ನೋದಾದರೆ ಈಗ ಒಂದು ಗಾಜಿನ ಬೌಲ್ ಇರುತ್ತೆ, ಒಂದು ನಾಣ್ಯ ಹೇಳ್ತೀರಾ, ಓಂ ಶ್ರೀಂ ಧನಧಾಯ ನಮಃ ಅಂತ ಹೇಳ್ತೀರಾ. ಮತ್ತು ಇನ್ನೊಂದು ಕಾಯಿನ್ ತೊಗೊತೀರಾ, ಇನ್ನೊಂದು ಕಾಯಿನ್ ಇಟ್ಟು ಓಂ ಶ್ರೀಂ ಧನಧಾಯ ನಮಃ ಅಂತ ಹೇಳ್ತೀರಾ. ಮತ್ತು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಾಕ್ತೀರಾ.
ಅಕ್ಕಿ ಹಾಕಿದ್ಮೇಲೆ ಮತ್ತೆ 2 ಕಾಯಿನ ಇಡಬೇಕಾಗತ್ತೆ ಅದರ ಮೇಲೆ. ಆ 2 ಕಾಯಿನ ಇಡಬೇಕಂದ್ರೆ ನೀವು ಇದೇ ರೀತಿ ಒಂದೊಂದು ಕಾಯಿನ್ಗೂ ನೀವು ಈ ಮಂತ್ರವನ್ನು ಹೇಳ್ಕೊಬೇಕು. ಓಂ ಶ್ರೀಂ ಧನದಾಯ ನಮಃ ಅಂತ ಹೇಳೋದು, ಒಂದು ಕಾಯಿನ ಇಡೋದು, ಇನ್ನೊಂದು ಕಾಯಿನ ಕೈಯಲ್ಲಿ ತಗೊಳ್ಳೋದು, ಓಂ ಶ್ರೀಂ ಧನದಾಯ ನಮಃ ಅಂತ ಹೇಳೋದು, ಇನ್ನೊಂದು ಬೌಲ್ ಮತ್ತು ಇನ್ನೊಂದು ಕಾಯಿನ ಇಡೋದು, ಅದರ ಮೇಲೆ ಮತ್ತೆ ಅಕ್ಕಿ ಹಾಕೋದು, ಮತ್ತೆ ಇನ್ನೆರಡು ಕಾಯಿನ್ ತಗೊಳ್ಳೋದು. ಈ ರೀತಿಯಾಗಿ ನೀವು 4 ಕಾಯಿನ್ ಹಾಕ್ಬೋದು, 6 ಅಥವಾ 8, 10, 12 ನಿಮ್ಮ ಬೌಲ್ ಸೈಜ್ ನೋಡಿಕೊಂಡು ನೀವು ಈ ಮಂತ್ರವನ್ನು ಹೇಳ್ತಾ 2 ಕಾಯಿನನ್ನೇ ಇಡಬೇಕಾಗತ್ತೆ. ಮಂತ್ರ ಕೂಡ ಇಲ್ಲಿ ಕೊಟ್ಟಿದ್ದೀನಿ ನೋಡಿ. ಒಂದು ಬೌಲಲ್ಲಿ 2 ಕಾಯಿನ್ ಇಡೋದು, ಅದು ಗಾಜಿನ ಬೌಲೇ ಆಗಿರಬೇಕು. 2 ಕಾಯಿನ್ ಇಡೋದು, ಓಂ ಶ್ರೀಂ ಧನದಾಯ ನಮಃ ಅಂತ 2 ಸರಿ ಹೇಳಿ 2 ಕಾಯಿನ್ ಇಡೋದು, ಅದರ ಮೇಲೆ ಅಕ್ಕಿ ಹಾಕೋದು, ನಂತರ 2 ಕಾಯಿನು ಅಕ್ಕಿ ಮೇಲೆ 2 ಕಾಯಿನ್ ಇಡೋದು, ಮತ್ತು 2 ಸಾರಿ ನೀವು ಕಾಯಿನ್ ಇಡೋ ಸಮಯದಲ್ಲಿ ಓಂ ಶ್ರೀಂ ಧನದಾಯ ನಮಃ ಅಂತ ಹೇಳೋದು, ಮತ್ತು ಅದರ ಮೇಲೆ ಅಕ್ಕಿ ಹಾಕೋದು, ಮತ್ತು 2 ಕಾಯಿನು. ಈ ರೀತಿಯಾಗಿ ನೀವು 4 ಕಾಯಿನು, 6, 8, 10 ಈ ರೀತಿಯಾಗಿ ಎಷ್ಟು ಕಾಯಿನ್ ಬೇಕಾದರೂ ಇಡ್ಬೋದು ಸ್ನೇಹಿತರೆ. ಕೊನೆಯಲ್ಲಿ ನಿಮಗೆ ಅಕ್ಕಿ ಇರಬೇಕು, ಯಾವುದೇ ಕಾರಣಕ್ಕೂ ಕಾಯಿನ್ ಕಾಣಬಾರ್ದು, ಅಕ್ಕಿ ಇರಬೇಕು. ಈ ರೀತಿಯಾಗಿ ನೋಡ್ಕೊಳ್ಳಿ. ಮನೆಯಲ್ಲೇ ಕೂತ್ಕೊಂಡು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಮಣೆ ಅಥವಾ ಚಾಪೆ ಮೇಲೆ ಕೂತ್ಕೊಂಡು ನೀವು ತೆಂಗಿನ ಆರತಿ ಮಾಡ್ತೀನಿ ಏನಾಗಿದ್ರೆ ಮಾಡಿ, ಇಲ್ಲ ಅಂದರೆ ದೀಪವನ್ನು ಹಚ್ಚಿ ನೀವು ವಾರಾಹಿ ಅಮ್ಮನನ್ನು ನೆನೆದು ನೀವು ಈ ರೀತಿಯಾಗಿ ಮಾಡಬೇಕಾಗತ್ತೆ. ಮೊದಲು ನೀವು ಅಮ್ಮನನ್ನು ನೆನೆದು, ಅಮ್ಮ ನನಗೆ ಹಣದ ಕೊರತೆ ಆಗಬಾರ್ದು, ಯಾವಾಗಲೂ ನಮ್ಮ ಮನೇಲಿ ಸದಾ ಕಾಲ ಹಣ ಇರಬೇಕು, ನಾವು ದುಡ್ದಿರೋಂಥ ಹಣ ನನ್ನ ಕೈಯಲ್ಲಿ ಇರಬೇಕು ಅಂತ ಹೇಳ್ಕೊಂಡು, ನನಗೆ ಯಾವುದೇ ರೀತಿಯಾಗಿ ಧಾನ್ಯದ ಕೊರತೆ ಆಗಬಾರ್ದು, ಅಂದರೆ ಊಟಕ್ಕೆ ನಮಗೆ ಯಾವಾಗಲೂ ಧಾನ್ಯಗಳು ಮನೆ ತುಂಬ ಇದ್ದರೆ ನಿಮಗೆ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿ ಸದಾ ಕಾಲ ಮನೇಲಿರ್ತಾಳೆ. ಹಾಗಾಗಿ ಯಾವಾಗಲೂ ನಮಗೆ ಧನ ಧಾನ್ಯ ಮನೇಲಿರಬೇಕು. ಈ ರೀತಿಯಾಗಿ ನೋಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಅಮ್ಮನನ್ನು ಬೇಡ್ಕೊಂಡು ಈ ರೀತಿಯಾಗಿ ನೀವು ಕಾಯಿನ್ ಇಡೋದು, ಅಕ್ಕಿ ಹಾಕೋದು. ಫಸ್ಟು ನೀವು ಅಕ್ಕಿ ಹಾಕಿ ಕಾಯಿನ್ ಇಡಬಾರ್ದು, ಖಾಲಿ ಬೌಲಲ್ಲಿ ಫಸ್ಟ್ ಕಾಯಿನ್ ಇಟ್ಟು ಅಕ್ಕಿ ಹಾಕಬೇಕು. ಕೊನೆಯಲ್ಲಿ ನೀವು ಕಾಯಿನ್ ಇರಬಾರ್ದು, ಅಕ್ಕಿ ಇರಬೇಕು, ಮೇಲ್ಗಡೆ ಕಾಯಿನ್ ಕಾಣಬಾರ್ದು. ಈ ರೀತಿಯಾಗಿ ಇಟ್ಟು ನಂತರ ನೀವು ಇದನ್ನು ಅಮ್ಮನ ಹೆಸರನ್ನು ಹೇಳ್ತಾ ನೀವು ಮಾಡಿರ್ತೀರಲ್ಲ, ಈ ಮಂತ್ರಗಳನ್ನು ಹೇಳ್ತಾ ಮಾಡಿರ್ತೀರ, ನೀವು ಅದನ್ನು ದೇವ್ರ ಮನೇಲೆ ಒಂದು ಮೂಲೆಯಲ್ಲಿ ಇಡಬೇಕಾಗತ್ತೆ. ನಂತರ ನೀವು ಪೂಜೆ ಎಲ್ಲ ಮುಗಿಸಿ ಮತ್ತು ಅಮ್ಮನಿಗೆ ಪ್ರಸಾದವಾದದ್ದು, ಇಷ್ಟವಾದ ಪ್ರಸಾದ ಅಂದರೆ ಬೆಲ್ಲದ ಪಾನಕ ಹಾಕ್ಬೋದು, ಕೋಸಂಬರಿ ಹಾಕ್ಬೋದು, ಅಥವಾ ಕಡಲೆ ಬೀಜ ಹಾಕ್ಬೋದು, ಸೊ ದಾಳಂಬ್ರಿ, ಸಿಹಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅದನ್ನು ಪ್ರಸಾದವಾಗಿ ಇಟ್ಟು ಅಮ್ಮನಿಗೆ ಕಡ್ಡಿ ಕರ್ಪೂರದಿಂದ ಆರತಿ ಮಾಡಿ. ಈ ದಿನ ಧೂಪವನ್ನು ಹಾಕೋದಕ್ಕೆ ಮಾತ್ರ ಮಿಸ್ ಮಾಡಲೇಬೇಡಿ. ಯಾವುದೇ ಕಾರಣಕ್ಕೂ ನೀವು ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ, ಅದರಲ್ಲೂ ವಾರಾಹಿ ದೇವಿಗೆ ಧೂಪ ಅಂದರೆ ತುಂಬ ಪ್ರೀತಿ. ಹಾಗಾಗಿ ಸಾಯಂಕಾಲ ಪೂಜೆ ಆಗೋ ಸಮಯದಲ್ಲಿ ನೀವು ಧೂಪವನ್ನು ಹಾಕಬೇಕಾಗುತ್ತೆ. ಇನ್ನು ಧೂಪ ಹಾಕೋ ಸಮಯದಲ್ಲೂ ಅಷ್ಟೇ ಸ್ವಲ್ಪ ಬಿಳಿ ಸಾಸಿವೆನ ಹಾಕಿ. ನಿಮ್ಮ ಮನೇಲಿ ಎಂಥ ನೆಗೆಟಿವ್ ಎನರ್ಜಿ ಇದ್ದರೂ ಆಚೆ ಹೋಗುತ್ತೆ. ಸ್ವಲ್ಪ ಬಿಳಿ ಸಾಸಿವೆ ಹಾಕೋದು, ಹಾಗೆಯೇ 1-2 ಪಲಾವ್ ಎಲೆನ ಕಟ್ ಮಾಡಿ ಹಾಕೋದಾಗಲಿ, ಅಥವಾ ಹಿಂಗಿರುತ್ತೆ, ನಾವು ಅಡುಗೆಗೆಲ್ಲ ಹಿಂಗೆ ಯೂಸ್ ಮಾಡ್ತಾ ಇರ್ತೀರಿ, ಆ ಹಿಂಗನ್ನು ಹಾಕೋದಾಗಲಿ. ಈ ರೀತಿಯಾಗಿ ಮಾಡೋದ್ರಿಂದ ಮನೇಲಿ ತುಂಬಾ ಸ್ಮೆಲ್ಲು ಕೂಡ ಚೆನ್ನಾಗಿರುತ್ತೆ. ಹಾಗೆಯೇ ನಮ್ಮ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ, ಕೆಟ್ಟ ಶಕ್ತಿ, ದೃಷ್ಟಿ ದೋಷ ಇದ್ದರೂ ಕೂಡ ಹೊರಗಡೆ ಹೋಗುತ್ತೆ. ಹಾಗಾಗಿ ನಾವು ಶುಕ್ರವಾರದ ದಿನ ಯಾವಾಗಲೂ ಧೂಪನ ನೀವು ಸಾಯಂಕಾಲ ಹಾಕಲೇಬೇಕಾಗತ್ತೆ. ಇನ್ನು ಅಮ್ಮನಿಗೆ ನೀವು ಅಕ್ಕಿನ ಇಟ್ಟಿರ್ತೀರಲ್ಲ, ಅದನ್ನು ಎಷ್ಟು ದಿನಕ್ಕೊಂದ್ಸರಿ ಚೇಂಜ್ ಮಾಡಬೇಕು ಅನ್ನೋದಾದರೆ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತಾ ಬನ್ನಿ. ಇನ್ನು ಅಕ್ಕಿ ಚೇಂಜ್ ಮಾಡೋದ್ರಲ್ಲಿ ಏನು ಮಾಡಬೇಕು ಅನ್ನೋದಾದರೆ ಪಕ್ಷಿಗಳಿಗೆ ಹಾಕ್ಬಿಡಿ ಸ್ನೇಹಿತರೆ. ಫ್ರೈಡೇ ಇಟ್ಟಿರ್ತೀರ ನೀವು ಪೂಜೆ ಮಾಡಿ, ನೆಕ್ಸ್ಟ್ ಫ್ರೈಡೇ ದಿನ ನೀವು ಬೆಳಗ್ಗೆ ಅದನ್ನು ತೆಗೆದು ಪಕ್ಷಿಗಳಿಗೆ ಹಾಕ್ಬಿಡಿ. ಎಲ್ಲಾದರೂ ಪಕ್ಷಿ ಇರುತ್ತಲ್ಲ, ಪಾರಿವಾಳ ಆಗಲಿ, ಗುಬ್ಬಚ್ಚಿ ಆಗಲಿ, ಈ ರೀತಿಯಾದ ಪಕ್ಷಿಗಳಿಗೆ ಹಾಕಿ. ಅಕಸ್ಮಾತ್ ಪಕ್ಷಿ ಇಲ್ಲ ಅಂತಂದರೆ ಇರುವೆಗಳಿಗೂ ಕೂಡ ಹಾಕ್ಬೋದು. ಇರುವೆ ಗೂಡು ಎಲ್ಲ ಕಡೆ ಇರುತ್ತಲ್ಲ, ಆ ಇರುವೆ ಗೂಡಿಗೂ ಕೂಡ ಹಾಕ್ಬೋದು. ಕಾಯಿನ್ ಏನು ಮಾಡೋದು ಅನ್ನೋದಾದರೆ, ನೀವು ದೇವ್ರ ಪೂಜೆಗೆ ಈಗ ಕಡ್ಡಿ ತರ್ತೀರಾ, ಕರ್ಪೂರ ತರ್ತೀರಾ, ಹೂ ತರ್ತೀರಾ, ಇದಕ್ಕೆ ನೀವು ಯೂಸ್ ಮಾಡ್ಕೊಬೋದು ಸ್ನೇಹಿತರೆ. ಇನ್ನು ನೆಕ್ಸ್ಟ್ ಫ್ರೈಡೇ ಕೂಡ ಇದೇ ರೀತಿಯಾಗಿ ನೀವು ಮತ್ತೆ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಅಥವಾ ರಾತ್ರಿ 8 ಗಂಟೆಯಿಂದ 9 ಗಂಟೆ ಸಮಯದಲ್ಲಿ ಈ ರೀತಿಯಾಗಿ ಮಾಡ್ತಾ ಬನ್ನಿ. ಒಂದು 3 ವಾರ ಮಾಡೋಷ್ಟರಲ್ಲಿ ನಿಮಗೆ ಎಂತಹ ಹಣದ ಕೊರತೆ ಇದ್ದರೂ, ಎಂತಹ ಸಮಸ್ಯೆ ಇದ್ದರೂ ಕೂಡ ಬಗೆಹರಿಯುತ್ತೆ. ತುಂಬಾ ಈಸಿ ಇದೆ. ಮನೇಲಿ ಎಲ್ಲರ ಮನೇಲೂ ಅಕ್ಕಿ ಅಂತೂ ಇದ್ದೇ ಇರುತ್ತೆ. ಹಾಗೆಯೇ ಕಾಯಿನ್ಸ್ ಕೂಡ ಇರುತ್ತೆ. ಹಾಗಾಗಿ ನೀವು ಇಷ್ಟೇ ಕಾಯಿನ್ ಇಡಬೇಕು ಅಂತಲೂ ಇಲ್ಲ, 2, 4, 6, 8, 10, 12 ಈ ರೀತಿಯಾಗಿ 2 ಕಾಯಿನನ್ನೇ ಇಡಬೇಕಾಗತ್ತೆ.
ಈ ಅಮ್ಮನ ಮಂತ್ರವನ್ನು ಹೇಳೋದು ತುಂಬಾ ಶಕ್ತಿಯುತವಾದ ಅಮ್ಮನ ಮಂತ್ರ ಅಂತ ಹೇಳ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯಾಗಿ ನೋಡಿ ಸ್ನೇಹಿತರೆ, ನಮಗೆ ಹಣ ಬೇಕು, ಹಾಗೆಯೇ ನಮಗೆ ಊಟಕ್ಕೆ ಕೊರತೆ ಆಗಬಾರ್ದು. ಇವೆರಡೂ ಇದ್ದರೆ ಮನುಷ್ಯನಿಗೆ ಇನ್ನೇನು ಬೇಕು, ಇವೆರಡೇ ಮೇನ್ ಇರೋದು. ಹಾಗಾಗಿ ಎರಡೂ ನಮಗೆ ಬೇಕು, ಧನ ಧಾನ್ಯಗಳು ಬೇಕು ಅನ್ನೋದಾದರೆ ನೀವು ಈ ರೀತಿಯಾಗಿ ಶುಕ್ರವಾರದ ದಿನ ನೀವು ಮಾಡ್ತಾ ಬನ್ನಿ. ಅದರಲ್ಲೂ ಈಗ ಕೊನೆ ಆಷಾಢ ಶುಕ್ರವಾರ ನಮಗೆ ಆಗಸ್ಟ್ 2ನೇ ತಾರೀಕಿದೆ. ಮಿಸ್ ಮಾಡದೆ ನೀವು ಸಾಯಂಕಾಲ ಈ ರೀತಿಯಾಗಿ ಮಾಡ್ಕೊಳ್ಳಿ. ಎಲ್ಲರ ಮನೆಯಲ್ಲಿ ಧನ ಧಾನ್ಯ ಸಮೃದ್ಧಿಯಾಗಿ ಇರಲಿ ಅಂತ ನಾನು ಕೂಡ ಅಮ್ಮನಲ್ಲೇ ಬೇಡ್ಕೊತೀನಿ. ಅಮ್ಮ ಎಲ್ಲರಿಗೂ ಒಳ್ಳೇದು ಮಾಡಮ್ಮ ಅಂತ ನಾನು ಕೂಡ ಆಶಿಸ್ತೀನಿ. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಗೆ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.